ನಮಸ್ಕಾರ. ಹಳೇದೊಂದು ವೇಲು, ಹಳೆ ಸೀರೆ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಹಳೇದು ಯಾವುದನ್ನ ನೀವು ಬಳಸ್ತಿರೋಂಥ ಸೀರೆ ಮತ್ತು ವೇಲ್ ತಗೋಬೋದು. ಈ ವೈಟ್ ಕಲರು 2 ಪೀಸಸ್ ತಗೊಂಡಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಸೇಮ್ ಈ ಥರ ಫೋಲ್ಡ್ ಮಾಡಿ ಸೈಡ್ಗೆ ಇಕ್ಕೊಬಿಡಿ. ವೈಟ್ ಕಲರು ಇನ್ನೂ ಒಂದು ಸೇಮ್ ಈ ಥರನೇ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ 3 ಇಟ್ಬಿಟ್ಟು ನೀವು ಸೂಜಿ ದಾರದಲ್ಲಿ ಹೊಲ್ಕೊಬಿಡಬೇಕು. ನೋಡಿ, ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒಂದಷ್ಟುದ್ದ ಬಿಟ್ಬಿಟ್ಟು ಒಂದಷ್ಟುದ್ದ ಬಿಡಬೇಕು. ಮತ್ತು ಸೂಜಿ ದಾರದಲ್ಲಿ ಹೊಲ್ದುಬಿಡಿ. ಸೇಮ್ ಈ ಥರನೇ ಹೊಲ್ಕೋಬೇಕು. ಈ ಥರ ಹೊಲ್ದುಬಿಟ್ಟು ಇನ್ನೂ ಒಂದು ಸೇಮ್ ಇದೇ ಥರನೇ ಹೊಲ್ದುಬಿದ್ದೀನಿ. ಎಕ್ಸಾಮ್ ಪ್ಯಾಡ್ಗೆ ಇದೆರಡನ್ನೂ ಹಾಕ್ಬಿಟ್ಟು ನಿಮಗೆ ಎಣಿಯೋಕ್ಕೆ, ಇವಾಗ ಜಡೆ ಎಣಿತೀವಲ್ಲ, ಸೇಮ್ ಇದೇ ಥರನೇ ಎಣಿಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಹಿಡ್ಕೊಳಕ್ಕೆ ಇವಾಗ ಯಾರ ಸಹಾಯನೂ ಏನು ಬೇಡ. ಎಕ್ಸಾಮ್ ಪ್ಯಾಡ್ಗೆ ಈ ಥರ ನೀಟಾಗಿ ಹಾಕ್ಬಿಟ್ಟಿದ್ದೀರಿ ಅಂತಂದರೆ ನೀವೇ ಕುತ್ಕೊಂಡು ಒಬ್ಬರೇ ನೀಟಾಗಿ ಎಣೆದು ಬಿಡ್ಬೋದು. ನೋಡಿ, ಜಾಸ್ತಿ ಲೂಸಾಗಿ ಎಣಿಯೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಗಟ್ಟಿಯಾಗಿ ಅಂದರೆ ಟೈಟಾಗಿ ಎಣಿಬೇಕು. ಎರಡು ನಾನು ವೈಟು ಮತ್ತು ಆರೆಂಜ್ ಕಲರ್ ಸ್ಯಾರಿ ಇತ್ತಲ್ಲ, ಆ ಥರ ತಗೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ನಿಮ್ಮ ಮನೇಲಿ ಬೇರೆ ಕಲರ್ ಇದ್ದರೆ ಬೇರೆ ಕಲರು, ಅಂದರೆ ಎರಡು ಒಂದು ಕಲರ್ ತಗೋಬೇಕು, ಇನ್ನೊಂದು ಬೇರೆ ಕಲರ್ ತಗೋಬೇಕು. ಈ ಥರ ಲಾಸ್ಟಿಗೆ ಇನ್ನು ಸ್ವಲ್ಪ ಇದ್ದಂಗೆ ಒಂದು ಸ್ವಲ್ಪ ಬಿಡಬೇಕು ಮತ್ತು ಸೂಜಿ ದಾರದಲ್ಲಿ ಹೊಲ್ದು ಬಿಡಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ಸೂಜಿ ದಾರದಲ್ಲಿ ಹೊಲ್ದುಬಿಟ್ಟು ಗಂಟು ಹಾಕ್ಕೋಬೇಕು. ನೀವು ತಗೊಂಡಿರೋ ವೇಲು, ಸೀರೆ ಇದೇ ಥರನೇ ಒಂದಷ್ಟು ಉದ್ದ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟುದ್ದ ಮ್ಯಾಟ್ ಬೇಕೋ ಅಷ್ಟುದ್ದ ಕಟ್ ಮಾಡಿಕೊಂಡು, 2 ಕಲರ್ ಒಂದಾದರೆ ಇನ್ನೊಂದು ಕಲರು ಈ ಥರ ಮಾಡಿಕೊಂಡು ಎರಡೆರಡು ಈ ಥರ ಮಾಡ್ಕೊಂಡು ಎಣೆದ್ಬಿಟ್ಟು ಇಟ್ಟಿದ್ದೀನಲ್ಲ, ಇವೆರಡನ್ನೂ ಸೇರಿಸ್ಬಿಟ್ಟು ಮಧ್ಯದಲ್ಲಿ ಸೂಜಿ ದಾರದಲ್ಲಿ ಹೊಲ್ಕೊಂಡು ಬರಬೇಕು. ನೋಡಿ, ಸ್ವಲ್ಪ ದೂರ ಜಾಸ್ತಿ ಹತ್ರ ಏನು ಹೊಲಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ದೂರ ಒಂದೊಂದು ಹೊಲಿಗೆ ಹಾಕ್ಕೊಂಡು ಬಂದರೆ ಸಾಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮ್ಮ ಹತ್ರ ಇನ್ನೂ ಬೇರೆ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಇದೆ, ಇಲ್ಲ ವೇಲ್ ಇದೆ ಅಂತಂದರೆ, ಇಲ್ಲ ಟೀ ಶರ್ಟ್ಸ್ ಇದೆ, ಅವುಗಳಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಕೊಂಡು ಎಣೆದ್ಬಿಟ್ಟು ಎರಡನ್ನೂ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೊಂಡು ಬರಬೇಕು. ನಾನು ಒಂದು ಮಾತ್ರ ಸೂಜಿ ದಾರದಲ್ಲಿ ಹೊಲಿಯೋದು ತೋರಿಸ್ತಾ ಇದ್ದೀನಲ್ಲ, ನೀವು ಇನ್ನೆಷ್ಟು ನಿಮ್ಮದು ವೇಲು ಮತ್ತು ಸೀರೆಯಲ್ಲಿ ಎಷ್ಟು ಎಣೆದಿರ್ತೀರೋ ಅವುಗಳನ್ನ ಸೇಮ್ ಎರಡೂ ಸೇರಿಸಿ ಜೊತೆಯಲ್ಲಿ ಈ ಥರನೇ ಹೊಲಿಗೆ ಹಾಕ್ಕೊಂಡು ಬರಬೇಕು. ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ ಬಂದುಬಿಡ್ದೀರಾ. ನಾನು ಇನ್ನೂ ಉಳಿದಿದ್ದಾವಲ್ಲ, ಎರಡೆರಡು ಜೋಡಿ ಥರ ಮಾಡಿಕೊಂಡು ಅವುಗಳನ್ನೂ ಸೇಮ್ ಸೂಜಿ ದಾರದಲ್ಲಿ ಎಣೆದು ಬಿಟ್ಟಿದ್ದೀನಿ. ಸೂಜಿ ದಾರದಲ್ಲಿ ಹೊಲ್ಕೊಂಡು ಬರ್ತೀನಿ. ನೋಡಿ, ಎಲ್ಲ ಸೂಜಿ ದಾರದಲ್ಲಿ ಈ ಥರ ಹೊಲ್ಕೊಂಡು ಬಂದುಬಿಟ್ಟಿದ್ದೀನಿ. ನಂದೊಂದು ಇಷ್ಟ ಆಗಿದೆ. ನಿಮ್ದು ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಬೇಕಾದರೂ ದೊಡ್ಡದಾಗಿ ಮಾಡ್ಕೋಬೋದು. ಇವಾಗ ಮತ್ತೆ ಎಲ್ಲ ಸೇರಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಡಬೇಕು. ಅಂದರೆ ಎಲ್ಲ ಎಣೆದಿರ್ತೀವಲ್ಲ ಜೊತೆಯಾಗಿ ಅವುಗಳನ್ನೆಲ್ಲ ಈಕ್ವಲಾಗಿ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ಬೋದು. ಇಲ್ಲ ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇದೆ, ನಾವು ಹೊಲಿಗೆ ಯಂತ್ರದಲ್ಲಿ ಹೊಲಿಗೆ ಹಾಕ್ಬಿಡ್ತೀವಿ ಅಂದರೆ ಪರವಾಗಿಲ್ಲ. ಎಲ್ಲರ ಮನೇಲಿ ಇರಲ್ವಲ್ಲ, ನಮ್ಮ ಮನೇಲಿ ಇಲ್ಲ. ನಾನು ಸೂಜಿ ದಾರದಲ್ಲಿ ದೂರ ಹೊಲಿಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ಏನು ನಾವು ಫ್ರೀಯಾಗಿ ಕೂತ್ಕೊಂಡಿದ್ದಾಗ ಇದನ್ನು ಮಾಡ್ಕೋಬೋದು. ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಪೂರ್ತಿ ಆಗೋದ್ಮೇಲೆ ಇವಾಗ ಸೈಡ್ಸು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಡಿ. ನೋಡಿ, ನಂದು ಒಂದೊಂದು ಎಕ್ಸ್ಟ್ರಾ ಇತ್ತಲ್ಲ, ಇದನ್ನು ನಾನು ಕಟ್ ಮಾಡಿಬಿಟ್ಟೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಇದನ್ನೇ ನೀವು ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನನ್ನ ಹತ್ರ ಇರೋ ಬಟ್ಟೆಯಲ್ಲಿ ನಾನು ಈ ಥರ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.